ಎಲ್ಲರಿಗೂ ಇವತ್ತು ನಾನು ನಿಮಗೆ ಪಿಜ್ಜಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹೋಪ್ ಯು ಫೀಲ್ ಬೆಟರ್. ಅಂದರೆ ಈಸಿಯಾಗಿ ಯಾವ ಥರ ಪಿಜ್ಜಾ ಮಾಡ್ಬೋದು ರೆಡಿಮೇಡ್ ಮಿಕ್ಸ್ ಎಲ್ಲ ತಂದು ಅನ್ನೋದ್ರ ಥರ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಪಿಜ್ಜಾ ಬೇಸ್ ರೆಡಿಮೇಡ್ ತೊಗೊಂಡಿದ್ದೀವಿ. ಆಮೇಲೆ ಚಿಲ್ಲಿ ಫ್ಲೇಕು ಆರಿಗೇನೋ ತೊಗೊಂಡಿದ್ದೀವಿ. ಮೇಯೋನೀಸು ಮತ್ತು ಪಿಜ್ಜಾ ಸಾಸ್ ತೊಗೊಂಡಿದ್ದೀವಿ. ಆಮೇಲೆ ಒಂದು ಬಟರು ಮತ್ತು ಸ್ಲೈಸು ಮತ್ತು ಮೊಝೆಲ್ಲಾ ಚೀಸ್. ಸೊ ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಪನ್ನೀರು, ಕಾರ್ನ್, ಆಮೇಲೆ ಜಾಲಪಿನೋ, ಆಲಿವೋ ಮತ್ತು ಆನಿಯನ್ನು, ಕ್ಯಾಪ್ಸಿಕಮ್ ಇದಿಷ್ಟು ಪಿಜ್ಜಾ ಮಾಡೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಪಿಜ್ಜಾ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈಗ ಪಿಜ್ಜಾ ಬೇಸ್ ಏನಿದೆ ಇದನ್ನು ಸೆಂಟರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಪಿಜ್ಜಾನ ಮಧ್ಯದಲ್ಲಿ ಕಟ್ ಮಾಡಿ ಒಂದು ಲೇಯರ್ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಲೇಯರ್ನ ಟಾಪಿಂಗ್ ಮಾಡೋ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ನಾವು ಫಸ್ಟು ಮೇಯೋನೀಸ್ ಹಾಕೋಣ. ಮೇಯೋನೀಸ್ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಯೋನೀಸ್ನ. ಈಗ ಪಿಜ್ಜಾ ಸಾಸ್ ಹಾಕ್ತೀನಿ. ಜಸ್ಟ್ ಒಂದು ಲೇಯರ್ ಅಷ್ಟೇ. ಸರ್ಕಲಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮೊಝೆಲ್ಲಾ ಚೀಸ್ ಇದೆಯಲ್ಲ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ಳಿ. ಈಗ ಪಿಜ್ಜಾ ಎಲ್ಲ ಒಳಗಡೆ ಸ್ಟಫ್ ಮಾಡಿದ್ಮೇಲೆ ಪಿಜ್ಜಾ ಬೇಸ್ ಇನ್ನೊಂದು ಲೇಯರ್ ಏನಿದೆ ಅದನ್ನ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀಟಾಗಿ ಬಟರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಬಟರ್ ಸ್ಪ್ರೆಡ್ ಆದಮೇಲೆ ಟಾಪಿಂಗ್ಸ್ ಮೇಲೆ ಒಂದು ಲೇಯರು ಮೇಯೋನೀಸ್ನ ಸ್ಪ್ರೆಡ್ ಹಾಕ್ಕೊಳ್ಳಿ. ಈಗ ಮೇಯೋನೀಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಮೇಯೋನೀಸ್ ಆದಮೇಲೆ ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ಈ ಪಿಜ್ಜಾ ಸಾಸ್ನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಪಿಜ್ಜಾ ಸಾಸ್ ಆದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ ಮೇಲೆ, ಆಮೇಲೆ ಸ್ವಲ್ಪ ಆರಿಗೇನೋ, ಆಮೇಲೆ ಸ್ವಲ್ಪ ಮೊಝೆಲ್ಲಾ ಚೀಸ್ ಇದೆಯಲ್ಲ ಅದನ್ನು ಲೈಟಾಗಿ ಹಾಕ್ಕೊಳ್ಳಿ. ಈಗ ನಾನು ಒಂದಷ್ಟು ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಟಾಪಿಂಗ್ಸ್ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇದೆಲ್ಲ. ಇಲ್ಲ ನಿಮಗೆ ಲಿಮಿಟೆಡಾಗಿ ಬೇಕು, ಲೈಕ್ ಬರೀ ಆನಿಯನ್ಸ್ ಹಾಕು ಅಂದರೆ ಆನಿಯನ್ ಮಾಡ್ಕೊಬೋದು, ಕ್ಯಾಪ್ಸಿಕಮ್ ಸಾಕು ಅಂದರೆ ಕ್ಯಾಪ್ಸಿಕಮ್ ಮಾಡ್ಕೊಬೋದು. ನಿಮ್ಮ ಹೇಗೆ ಕನ್ವೀನಿಯೆಂಟ್ ಇರುತ್ತೆ ಆ ರೀತಿಯಲ್ಲಿ ನೀವು ಟಾಪಿಂಗ್ಸ್ ಹಾಕ್ಕೊಬೋದು. ಈಗ ಕಾರ್ನ್ ಆದಮೇಲೆ ನಾನು ಸ್ವಲ್ಪ ಸ್ಪೈಸ್ ಪೌಡರ್ನ ಹೇಳಿಬಿಟ್ಟು ಒಂದಷ್ಟು ಕ್ಯೂಬ್ಸ್ ಪನ್ನೀರ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ನಂತರ ಆನಿಯನ್, ಇದು ಒಳ್ಳೆ ಲೋಡೆಡ್ ಪಿಜ್ಜಾ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್, ಬ್ಲ್ಯಾಕ್ ಆಲಿವ್ಸ್ ಇದೆ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಜಸ್ಟ್ ಫ್ಲೇವರ್ಗೋಸ್ಕರ, ತುಂಬ ರುಚಿ ಇರುತ್ತೆ ಪಿಜ್ಜಾ. ಈಗ ಜಾಲಪಿನೋ ಇದೆ, ಜಾಲಪಿನೋ ಕೂಡ ಹಾಕ್ತಾಯಿದ್ದೀನಿ. ಈಗ ಮೇಲೆ ಮತ್ತೆ ನಾನು ವೈಟ್ ಕಲರ್ ಮೇಯೋನೀಸ್ನ ಹಾಕ್ಕೊತಾ ಇದ್ದೀನಿ. ಈಗ ಅಮೂಲ್ ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ. ಚೀಸ್ ಹಾಕ್ಕೊಳ್ಳಿ. ನಂತರ ಮೊಝೆಲ್ಲಾ ಚೀಸ್, ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್, ಸ್ವಲ್ಪ ಆರಿಗೇನೋ. ಈಗ ಫ್ರೆಂಡ್ಸ್ ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಮೈಕ್ರೋ ಓವನ್ನ.
ಸೊ ಈಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಪಿಜ್ಜಾ ಟಾಪಿಂಗ್ಸ್ ಹಾಕಿ ಪಿಜ್ಜಾನ ನಾನು ಒಳಗಡೆ ಇಡ್ತಾ ಇದ್ದೀನಿ. ಈಗ ನಾನು ಇದನ್ನು ಹೇಗೆ ಫ್ರೆಶ್ ಆಗಿ ಬೇಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್, ಆಲ್ರೆಡಿ ಇದು ಬೇಕ್ ಆಗ್ತಾ ಇದೆ. ಇನ್ನೊಂದು 4 ಮಿನಿಟ್ಸಲ್ಲಿ ನೀಟಾಗಿ ಪಿಜ್ಜಾ ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಈಗ ಚೆನ್ನಾಗಿ ಎಲ್ಲ ನೀಟಾಗಿ ಬೇಕಾಗಿದೆ. ನೋಡಿ, ಈಗ ನಾನು ಒಂದು ಕಡೆಯಿಂದ ನೀಟಾಗಿ ಇದನ್ನು ತಗೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಸೊ ಈಗ ಪಿಜ್ಜಾ ಕಟ್ಟರ್ ಇದೆಯಲ್ಲ, ಸೊ ಈಗ ನಾನು ಪಿಜ್ಜಾ ಕಟ್ಟರ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಬಂದಿದೆ. ಟ್ರೈ ಮಾಡಿ, ಮನೇಲಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.